ನನ್ನ ಹೃದಯದಲ್ಲಿ ನನ್ನ ಭಕ್ತಿಯ ದೇವರನ್ನು ನೆನೆಸಿಕೊಂಡು ಇವತ್ತಿನ ದಿವಸ ದಿನಾಂಕ 20/2/2026 ನಡೆಯುವಂಥ ಈ ನಮ್ಮ ವೀರಭದ್ರೇಶ್ವರ ಮತ್ತು ಮಹಾಬಲೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಓಣಿಯವರಾದ ಹಾಗೂ ನಮ್ಮ ಆತ್ಮೀಯರಾದ ಹಾಗೂ ನಮ್ಮ ಕಣ್ಮಣಿಯವರಾದ ಶಶಿಕಾಂತ್ ಬಿಜವಾಡ ಅವರು ಹಾಗೂ ನಮ್ಮ ಆತ್ಮೀಯರಾದ ರವಿ ಮುತ್ತಣ್ಣವರು ಹಾಗೂ ನಮ್ಮ ಆತ್ಮೀಯರಾದ ಅಣ್ಣಪ್ಪ ಚೆಬ್ಬಿಯವರು ಹಾಗೂ ನಮ್ಮ ಆತ್ಮೀಯರಾದ ಮಲ್ಲು ವಿರಕ್ತಿ ಮಠ ಅವರೇ, ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸ್ವರೂಪವಾದಂಥ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಲ್ಲಕ್ಕಿ ಹೊತ್ತ ಮುತ್ತೈದರನ್ನ ನೋಡಿದರೆ ಇವತ್ತಿನ ದಿವಸ ಹಾಗೂ ನಮ್ಮ ವೀರ ಪುರವಂತರ ನೋಡಿದರೆ ನಮ್ಮ ವೀರಾಪುರೋಣಿಯಲ್ಲಿ ಸ್ವರ್ಗ ಲೋಕದಿಂದ ಪರಮೇಶ್ವರ ಹಾಗೂ ಪಾರ್ವತಿಯರ ಒಂದು ಆಗಮನವಾದಂತೆ ಆಗಿ ಆ ಒಂದು ಸನ್ನಿವೇಶನ ನೋಡಲು ನಮಗೆ ಬಹಳ ಸಂತೋಷವಾಯಿತು. ಹಾಗೂ ಇವತ್ತಿನ ದಿವಸ ಇಲ್ಲಿ ನೆರೆದಂಥ ಎಲ್ಲ ಭಕ್ತಾದಿಗಳು ಇವತ್ತು ಇಲ್ಲಿ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ವೀರಭದ್ರೇಶ್ವರನ ಕೃಪೆಗೆ ಹಾಗೂ ಮಹಾಬಲೇಶ್ವರನ ಕೃಪೆಗೆ ಭಕ್ತಿಗೆ ಪಾತ್ರರಾಗಿ ಹಾಗೂ ನಮ್ಮ ಈ ಎಲ್ಲ ಶ್ರೀ ಮಹಾಬಲೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅಥವಾ ನಮ್ಮ ಓಣಿಯ ಸದ್ಭಕ್ತರಿರ್ಬೋದು, ಓಣಿಯ ಹಿರಿಯರಿರ್ಬೋದು, ಓಣಿಯ ಯುವಕರಿರ್ಬೋದು, ಓಣಿಯಲ್ಲಿ ಇರುವಂಥ ಎಲ್ಲ ಸಣ್ಣವರು ಇರ್ಬೋದು, ದೊಡ್ಡವರು ಇರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ಈ ಭಕ್ತಿಗೆ ಪಾತ್ರರಾಗಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ನಮ್ಮ ಈ ಮಹಾರಥೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಹೇಳಿ ನಮ್ಮ ಓಣಿಯ ಎಲ್ಲರಿಗೂ ಇವತ್ತಿನ ದಿವಸ ಅವರಿಗೆ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲರೂ ನಮಗೆ ಪ್ರತಿ ವರ್ಷದಂತೆ ಮುಂದಿನ ಬರುವಂಥ ದಿನಮಾನದಲ್ಲಿ ಕೂಡ ಎಲ್ಲರೂ ಈ ಭಕ್ತಿಗೆ ಪಾತ್ರ ಆಗಬೇಕೆಂದು ಅವರಲ್ಲಿ ಕೇಳಿಕೊಂಡು ನನ್ನ 2 ಮಾತುಗಳು. ಶ್ರೀ ಮಹಾಬಲೇಶ್ವರ ಸ್ವಾಮಿ ಹಾಗೂ ರಾಯಚೋಟಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಹುಬ್ಬಳ್ಳಿ ನಗರದ ವೀರಾಪುರೋಣಿಯಲ್ಲಿ ರಾಯಚೋಟಿ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಮಹಾಬಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ವೀರಾಪುರೋಣಿ ಹಾಗೂ ಸುತ್ತಮುತ್ತಲಿನ ಓಣಿಯಿಂದ ಸುಮಾರು ಒಂದು 300-400 ಜನ ಕುಂಭವತ್ತ ಸುಮಂಗಲೆಯರು ಹಾಗೂ ಎತ್ತಿನ ಮೆರವಣಿಗೆ, ನಂದಿಕೋಲು ಎಲ್ಲವನ್ನು ನಾವು ತೆಗೆದುಕೊಂಡು ವೀರಾಪುರೋಣಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೀರ ಪುರವಂತರೊಂದಿಗೆ ಅಗ್ನಿ ಪ್ರವೇಶ ಮಾಡಿ ತದನಂತರ ಮಹಾಪ್ರಸಾದವನ್ನು ಎಲ್ಲ ಭಕ್ತಾದಿಗಳು ಸ್ವೀಕರಿಸುತ್ತಿದ್ದಾರೆ. ಅದೇ ರೀತಿ ಈಗ ಸಾಯಂಕಾಲ 5 ಗಂಟೆಗೆ ರಾಯಚೋಟಿ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಇರ್ತೈತಿ. ಎಲ್ಲ ಭಕ್ತಾದಿಗಳು ಬಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ನಮಸ್ಕಾರ. ನಮ್ಮ ವೀರಾಪುರೋಣಿಗೆ ಅದರದೇ ಆದ ಇತಿಹಾಸ ಇರುವುದರಿಂದ ಶ್ರೀ ಮಹಾಬಲೇಶ್ವರ ದೇವಸ್ಥಾನ, ಮಹಾಬಲೇಶ್ವರದಲ್ಲಿ ಏನು ಈಶ್ವರ ಮೂರ್ತಿ ಇದೆ ಅದೇ ರೀತಿ ಕೂಡ ನಮ್ಮ ವೀರಾಪುರೋಣಿಯಲ್ಲಿ ಮಹಾಬಲೇಶ್ವರ ಮೂರ್ತಿ ಇದೆ. ತದನಂತರ ಸುಮಾರು ಒಂದು 20 ವರ್ಷದ ಹಿಂದುಗಡೆ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಇಲ್ಲಿ ಒಂದು ಪ್ರತಿಷ್ಠಾಪನೆ ಆದ ನಂತರ ಸರಿಸುಮಾರು 10-12 ವರ್ಷ ಆಯಿತು. ಈಗ ನಮ್ಮ ಓಣಿಯ ಗುರು ಹಿರಿಯರು ಮತ್ತು ನಮ್ಮ ಮಹಾಬಲೇಶ್ವರ ಟ್ರಸ್ಟ್ ಎಲ್ಲ ಸಮಿತಿಯ ಸದಸ್ಯರು ಎಲ್ಲರೂ ಕೂಡಿಕೊಂಡು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿ 12 ವರ್ಷಗಳಾಯಿತು. ಈಗಾಗಲೇ ಬೆಳಗ್ಗೆ ತಾವೆಲ್ಲ ನೋಡಿರ್ಬೋದು, ಸರಿಸುಮಾರು 100 ಜನ ಅಂದರೆ 500ಕ್ಕೂ ಹೆಚ್ಚು ಜನ ಕೂಡಿ ಕುಂಭವನ್ನು ಹೊತ್ತು ಓಣಿಯ ಸುತ್ತಮುತ್ತಲಿರುವ ಎಲ್ಲ ದೇವಸ್ಥಾನಗಳಿಗೆ ಒಂದು ವಿಸಿಟನ್ನು ಮಾಡಿ ಓಣಿ ಪೂರ್ತಿ ಕುಂಭಮೇಳದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ತದನಂತರ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭ ಆಗಿರುವಂಥ ಅನ್ನ ಸಂದರ್ಪಣೆ ಇನ್ನೂ ಕೂಡ ತಾವು ನೋಡ್ಬೋದು. ಸಾಕಷ್ಟು ಗದ್ದಲ, ಸಾಕಷ್ಟು ಜನಭರಿತವಾಗಿ ತುಂಬಿರುವಂಥ ಒಂದು ವಾತಾವರಣ ತಮಗೆ ಕಂಡು ಬರ್ತೈತಿ. ಇದಾದ್ಮೇಲೆ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ 5 ಗಂಟೆಗೆ ರಥೋತ್ಸವ ಇರುತ್ತದೆ. ಈ ಮಹಾಬಲೇಶ್ವರ ಕಮಾನ್ ಕಡೆಯಿಂದ ಹಿಡ್ಕೊಂಡು ನಮ್ಮ ಎರಡೆತ್ತಿನ ಮಠದವರೆಗೂ ನಾವು ಎಲ್ಲ ಓಣಿಯ ಯುವಕರು, ಹಿರಿಯರು ಮತ್ತು ಸಮಾಜದ ಬಾಂಧವರು ಮತ್ತು ನಮ್ಮ ಟ್ರಸ್ಟ್ ಕಮಿಟಿಯವರು ಕೂಡ್ಕೊಂಡು ಈ ಒಂದು ರಥೋತ್ಸವ ಕೂಡ ನೆರವೇರಿಸ್ತೇವೆ. ತದನಂತರ ನಾಳೆ ಕಡುಬಿನ ರಥೋತ್ಸವ ಅಂತೇಳಿ, ಕಾಳಗ ಅಂತೇಳಿ ನಾಳೆ ಹೆಣ್ಣು ಮಕ್ಕಳ ಕಡೆಯಿಂದ ನಾಳೆಗೆ ಒಂದು ಕಡುಬಿನ ಕಾಳಗವನ್ನು ಕೂಡ ಬಹಳ ವಿಜೃಂಭಣೆಯಿಂದ ವಿನೂತನವಾಗಿ ಮಹಿಳೆಯರಿಂದ ಆಚರಿಸುವಂಥ ಒಂದು ಓಣಿ. ಎಲ್ಲಾದರೂ ದೈವ ನಾಡು ಅಂತಿದ್ರೆ ನಮ್ಮ ವೀರಾಪುರೋಣಿ ಕೂಡ ಒಂದು ದೈವ ನಾಡು ಅನ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತೆ. ಯಾಕಂದ್ರೆ ತಾವೆಲ್ಲ ನೋಡ್ಬೋದು, ಇಲ್ಲಿ ಬಂದ ನಂತರ ಮಹಾಬಲೇಶ್ವರ ದೇವಸ್ಥಾನ ಇರ್ಬೋದು, ವೀರಭದ್ರೇಶ್ವರ ದೇವಸ್ಥಾನ ಇರ್ಬೋದು, ಕರೆಮ್ಮ ದೇವಿ ಗುಡಿ ಇರ್ಬೋದು, ಆಂಜನೇಯ ಟೆಂಪಲ್ ಇರ್ಬೋದು, ದ್ಯಾಮೋ ದುರ್ಗಾ ತಾಯಿ ಇರ್ಬೋದು, ಗಾಳಿ ದುರ್ಗಮ್ಮ ಇರ್ಬೋದು, ಗಡಿ ದುರ್ಗಮ್ಮ ಇರ್ಬೋದು, ಸಿದ್ದಾಡಜ್ಜ ಇರ್ಬೋದು, ಇನ್ನೂ ಅನೇಕ ಹಲವಾರು ಎಲ್ಲ ದೇವಾನುದೇವತೆಗಳ ಒಂದು ಒಕ್ಕೂಟ ನಮ್ಮ ಓಣಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ವೀರಾಪುರೋಣಿಯಲ್ಲಿರುವಂಥ
ಮಹಾಬಲೇಶ್ವರ ದೇವರ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಸರ್ವ ಸದಸ್ಯ ಭಕ್ತರು ಇಲ್ಲಿ ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇದ್ದಾರೆ. 15-20 ವರ್ಷದಿಂದ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿ ಅಗ್ನಿ ಉಡೋದಾಗಲಿ, ಎತ್ತಿನ ಮೆರವಣಿಗೆ ಆಗಲಿ, ಅಲ್ಲಿ ಸಾಯಂಕಾಲ ಜಾತ್ರಾ ಫಂಕ್ಷನ್ ಇರುತ್ತೆ, ತೇರು ಇರುತ್ತೆ. ಒಂದು ವಿಶೇಷವೇನೆಂದರೆ ವೀರಾಪುರಣಿಯಲ್ಲಿ ಗಣಮಕ್ಕಳು ಒಂದು ದಿನ ತೇರು ಹೇಳಿದ್ರೆ ಹೆಣ್ಮಕ್ಳು ಒಂದು ದಿನ ತೇರು ಎಳಿತಾರೆ. 2 ದಿನ ತೇರು ಇರುತ್ತೆ ಇಲ್ಲಿ, ಅದು ವಿಶೇಷ. ಆಮೇಲೆ ಇಲ್ಲಿ ಬಂದು ರಾಚೋಟಿ ವೀರಭದ್ರ ದೇವಸ್ಥಾನಕ್ಕೆ ಆಗಲಿ, ಮಹಾಬಲೇಶ್ವರ ದೇವಸ್ಥಾನಕ್ಕೆ ಏನು ಬೇಡ್ಕೊಂಡು ಹೋದ್ರು ಅದೆಲ್ಲ ಆಗೈತಿ ಸರ್ವ ಭಕ್ತಾದಿಗಳಿಗೆ. ಹಾಗೂ ಇಲ್ಲಿ ನಮ್ಮ ಎಲ್ಲ ಗೆಳೆಯರ ಬಳಗದವರು ಹಾಗೂ ವೀರಭದ್ರೇಶ್ವರ ಹಾಗೂ ಮಹಾಬಲೇಶ್ವರ ಟ್ರಸ್ಟ್ ಕಮಿಟಿ ಬಳಗದ ವತಿಯಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೊಂತ ಅನ್ನ ಸಂತರ್ಪಣೆ ಅಂತೂ ಮಾಡ್ಕೊಂತ ಬರ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಶಾಂತ ರೀತಿಯಿಂದ ಜಾತ್ರಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ಎಲ್ಲ ಭಕ್ತರಲ್ಲಿ ಕಳಕಳಿಯ ವಿನಂತಿ. ಸಾಯಂಕಾಲ 5 ಗಂಟೆಗೆ ತೇರು ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ತೇರಲ್ಲಿ ಭಾಗವಹಿಸಬೇಕು. ಹಾಗೂ ನಾಳೆ ಹೆಣ್ಮಕ್ಳ ಕಾರ್ಯಕ್ರಮ, ಹೆಣ್ಮಕ್ಳ ತೇರು ಎಳೆಯೋ ಕಾರ್ಯಕ್ರಮ ಇರುತ್ತೆ. ಎಲ್ಲ ಹೆಣ್ಮಕ್ಳು ಬಂದು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮ್ಮ ಸಂಗಡಿಗರಾದ ಮಲ್ಲು ವಿರಕ್ತಿ ಮಠ ಅವರು, ಹಿರಣ್ಣ ಧ್ಯಾನಪೌಡ್ರವರು, ಅಭಿಷೇಕ್ ಪೂಜಾರ್ ಅವರು ಮತ್ತು ಮಲ್ಲು ಅವರು ಎಲ್ಲ ನಮ್ಮ ಅವ್ರಿವರು ಅನ್ನೋದೇ ಎಲ್ಲ ಭಕ್ತಾದಿಗಳು ಹಾಗೂ ಟ್ರಸ್ಟ್ ಕಮಿಟಿಯವರು ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಸಕ್ಸಸ್ ಆಗ್ತಾ ಇದೆ. 15-20 ವರ್ಷದಿಂದ ನಡೆಸ್ಕೊಂತ ಬರ್ತಾ ಇದ್ದಾರೆ. ಯಾವುದು ಕುಂದು ಕೊರತೆ ಇಲ್ಲದಾಗೆ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಜಾತ್ರೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಾಂತ ರೀತಿಯಿಂದ ನಡೆಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಗೆ ಕೇಳಿಕೊಳ್ತೀವಿ. ನಮಸ್ಕಾರ.